ಓಕೆ, ಎಲ್ಲೋ ಒಂದು ಕಡೆ ನಿಮ್ಮನ್ನೇ ಎತ್ತಿ ಕಟ್ಟಿ ನಿಮ್ಮಲ್ಲೇ ಒಡಕನ್ನ ಮೂಡಿಸಿ ಸಮುದಾಯಕ್ಕೆ ದೊಡ್ಡ ಲಾಸ್ ಅನ್ನ ಮಾಡುವಂತ ಪ್ರಯತ್ನಗಳು, ಸಂಚುಗಳು ನಡೀತಾ ಇದೆಯಾ? ಇಲ್ಲ ನೋಡಿ, ಯಾರು ಕೂಡ ಎಲ್ಲರಿಗೂ ದೇವರು ಬುದ್ಧಿ ಕೊಟ್ಟಿದ್ದಾನೆ. ಓಕೆ, ಎಲ್ಲರೂ ಕೂಡ ಎಲ್ಲಾ ಲೀಡರ್ಸ್ ಕೂಡ ಎಜುಕೇಟೆಡ್ ಇದ್ದಾರೆ. ಕರೆಕ್ಟ್. ಏನ್ ಸಣ್ಣ ಮಕ್ಕಳಲ್ಲ ಎದ್ ಕೊಟ್ಬಿಟ್ ಮಾಡಕ್ಕೆ ಅಂತ. ನೋಡಿ, ನಮ್ಮ ಪಕ್ಷ ನಮಗೆ ಒಂದು ಚೌಕಟ್ಟಲ್ಲಿ ಎಲ್ಲದನ್ನ ಹೇಳ್ಕೊಟ್ಟಿರತ್ತೆ. ಓಕೆ, ಹೇಗ್ ನಡೆ ಇರ್ಬೇಕು, ಯಾವ ತರ ಪಕ್ಷದ ಸಿದ್ಧಾಂತಗಳು ಜನರಿಗೆ ತಲುಪಿಸ್ಬೇಕು, ನಾವು ಅದನ್ನ ಯಾವ ತರ ಮಾಡ್ಬೇಕು. ಇದು ಯಾರ ಮೇಲೂ ಎತ್ಕಟ್ಟಲ್ಲ, ಯಾರು ಡಿವೈಡ್ ಮಾಡಲ್ಲ. ಬ್ರಿಟಿಷ್ ಕಾಲದಕ್ಕೆ ಹೋಯ್ತದು ಡಿವೈಡ್ ಅಂಡ್ ರೂಲ್ ಪಾಲಿಸಿ ಅವ್ರದ್ದು. ಬಿಜೆಪಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ಯಾರ್ದು ಬಣ ಹೇಳ್ಕೊಡ್ತಾ ಇರೋದು, ಮಂದಿರ್ ಮಸ್ಜಿದ್ ಬಿಜೆಪಿ ಅವ್ರು ಹೇಳ್ಕೊಡ್ತಾ ಇರೋದು. ಹಿಂದೂ ಮುಸ್ಲಿಂ ಅಂತ ಮಾತಾಡಿದ ತಕ್ಷಣ ಹಿಂದೂಗಳು ಎಲ್ಲರೂ ಕೂಡ ಒಟ್ಟಾದ್ರೆ ಒಟ್ಟಾಗಕ್ಕೆ ಬಿಡಲ್ಲ ಅವರು. ಏನಾದ್ರೂ ಈ ದೇಶದಲ್ಲಿ ಹಿಂದೂಗಳಿಗೆ ಖತ್ರ ಇದೆ ಅಂತಂದ್ರೆ ಬಿಜೆಪಿಯಿಂದ ಮಾತ್ರ ಖತ್ರ, ಬೇರೆಯವರು ಯಾರಿಂದಲೂ ಖತ್ರ ಇಲ್ಲ. ಓಕೆ, ಬಿಜೆಪಿಯಿಂದ ಹಿಂದೂಗಳಿಗೆ ಖತ್ರ, ಕಾಂಗ್ರೆಸ್ ಇಂದ ಮುಸ್ಲಿಮರಿಗೆ ಖತ್ರ. ಏನ್ ಕಾಂಗ್ರೆಸ್ ಇಂದ ಹಿಂದೂಗಳು ಒಂದ್ ಟಿಕೆಟ್ ಕೊಡ್ಲಿಲ್ಲ ಅಂತ ತಕ್ಷಣ ಆತರ ಒಂದು ತೀರ್ಮಾನಕ್ಕೆ ಬರೋದು ಕಷ್ಟ. ಅದು ಒಂದ್ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಆತರ ತೀರ್ಮಾನಕ್ಕೆ ಬರೋದು ಕಷ್ಟ. ಹಿಂದೆ ನೋಡಿ, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಕರೆಕ್ಟ್. ನಾವು ಒಗ್ಗಟ್ಟಾಗಿ ಎಲ್ಲರೂ ಯುವಕರು ಒಗ್ಗಟ್ಟಾಗಿ ನಮ್ಮ ಆರ್ಥಿಕ ಸುಧಾರಣೆಗೋಸ್ಕರ ಸರ್ಕಾರದಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನ ಅದನ್ನ ಉಪಯೋಗ ಮಾಡ್ಕೋಬೇಕು. ಕರೆಕ್ಟ್. ಬರೀ ಕೇವಲ ನಾವು ಪಕ್ಷಕ್ಕೆ ಟಿಕೆಟ್ ಕೊಡ್ಬೇಕು ಅದನ್ನೇ ಇರ್ಬೇಕು. ಅದು ಚುನಾವಣೆಯಲ್ಲಿ ಕೇಳೋದು ಸಹಜ, ಅದು ಕೇಳ್ಬೇಕು. ತದನಂತರ 5 ವರ್ಷ ಇರೋ ಅವಧಿಯಲ್ಲಿ ಸರ್ಕಾರ ರೂಪಿಸಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಜಾರಿಗೊಳಿಸ್ತಾ ಇದೆಯಲ್ಲ ಸರ್ಕಾರ, ಅದನ್ನ ಉಪಯೋಗ ಪಡ್ಕೋಬೇಕು. ನಾವು ನಮಿಗೋಸ್ಕರ ಅಷ್ಟೆಲ್ಲ ಯೋಜನೆಗಳು ಮಾಡಿದೆ ಸರ್ಕಾರ, ನಾವು ಅದನ್ನ ಉಪಯೋಗಿಸ್ಕೊಬೇಕಾದ್ರೆ ಹಾಗಾಗಿ ಬಜೆಟ್ ಹಂಗೆ ಉಳ್ಕೊಳ್ಳುತ್ತೆ. ಅದನ್ನ ತಗೋಬೇಕು. ನಾವು ಸಾಮಾಜಿಕವಾಗಿ ನಾವು ಒಳ್ಳೆಯ ಒಂದು ಗೌರವದಿಂದ ಬದುಕನ್ನ ನಾವು ಕಂಡ್ಕೊಳ್ಬೇಕು. ನಾವು ಈ ಸರ್ಕಾರದ ಯೋಜನೆಗಳಿಂದ ಬಹಳಷ್ಟು ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ಬಜೆಟ್ ಮೀಸಲಾಗಿಟ್ಟಿದ್ದಾರೆ. SC STಸಿಗೆ, ಮೈನಾರಿಟೀಸ್ಗೆ, ಹಿಂದುಳಿದ ವರ್ಗದವರಿಗೆ. ಅದನ್ನ ನಾವು ನಮ್ಮ ಜವಾಬ್ದಾರಿ, ಅದು ಯುವಕರು ತಿಳ್ಕೋಬೇಕು, ಅದನ್ನೆಲ್ಲ ಉಪಯೋಗ ಮಾಡ್ಕೋಬೇಕು. ನಾವು ಆರ್ಥಿಕವಾಗಿ ಸದೃಢರಾಗ್ಬೇಕು ನಾವು. ಬಟ್ ಈ ಬಜೆಟ್ ವಿಚಾರದಲ್ಲೂ ಕೂಡ ಬಹಳ ನನಗೆ ಆಕ್ರೋಶ ಇರೋದೇನು ಅಂತಂದ್ರೆ 1% ಕೂಡ ಮುಸಲ್ಮಾನ್ ಕಮ್ಯುನಿಟಿಗೆ ಕೊಡ್ತಾ ಇಲ್ವಲ್ಲ ಅಂತ. ಯಾಕೆಂತಂದ್ರೆ 4 ಲಕ್ಷ ಕೋಟಿಗೂ ಅಧಿಕ ಇರುವಂತ ಬಜೆಟ್ ನ ಮಂಡಿಸ್ತೀವಿ, ಅದ್ರಲ್ಲಿ ಸಿಗೋದು 4,500 ಕೋಟಿ ಅಷ್ಟೇ ಮುಸಲ್ಮಾನರಿಗೆ ಸಿಗುತ್ತೆ. ನೋಡಿ, ಅದನ್ನ ಡಿಫೆಂಡ್ ಮಾಡ್ಕೊಳಕ್ ಇಲ್ಲ, ಅದನ್ನೆಲ್ಲ ಬ್ರದರ್ಸ್ ಬಜೆಟ್ ಅವ್ರು ನೋಡ್ರಿ. ಬಿಜೆಪಿ ಅವರು ಇದೇ ತರದ ಈ ಸಣ್ಣ ಬೇಸ್ಲೆಸ್ ಮಾತುಗಳಲ್ಲಿ ಹೇಳಿ ಸಮಾಜನ ಹೊಡಕ್ ಮಾಡ್ತಾರೆ. ನೋಡಿ, ಒಂದು ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಮುಸಲ್ಮಾನರು ಹೆಣ್ಮಕ್ಳು ತಗೊಳ್ತಾ ಇಲ್ವಾ? ಎಲ್ಲಾ 5 ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ತಗೊಳ್ತಾ ಇದ್ದಾರೆ, ಪ್ರವಾಸ ಮಾಡ್ತಾ ಇದ್ದಾರೆ, ಕರೆಂಟ್ ಬಿಲ್ ಕಟ್ಕೊಳ್ತಾ ಇದ್ದಾರೆ, ಮಕ್ಕಳಿಗೆ ಡಿಪ್ಲೊಮಾ ಹೋಲ್ಡರ್ಸ್ ಅವ್ರಿಗೆ ಗ್ರಾಜುಯೇಟ್ಸ್ ಅವ್ರಿಗೆ ತಗೊಂಡಿದ್ದಾರೆ, ಅನ್ನಭಾಗ್ಯ ಸ್ಕೀಮ್ಸ್. ಅದ್ರಲ್ಲಿ ನಮ್ಮಲ್ಲಿ ಕನಿಷ್ಠ 40% ಮುಸ್ಲಿಮ್ಸ್ ಇಲ್ವಾ ಲೇಡೀಸ್? ಮಹಿಳೆಯರ ಆರ್ಥಿಕ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕುಟುಂಬಕ್ಕೆ ಸಹಾಯ ಮಾಡ್ದಂಗೆ. ಬರೇ ಅವ್ರ ಪಾಕೆಟ್ ಮನಿ ಆ ಹೆಣ್ಮಕ್ಳಿಗೆ ಮಾತ್ರ ಹೋಗ್ತಾ ಇಲ್ಲ. ಅದೇ 8-10 ಸಾವಿರ ಅವ್ರನ್ನೇ ಕೇಳ್ಬೇಕಿತ್ತು, ಯಜಮಾನ್ರಿಗೆ ಕೇಳ್ಬೇಕಿತ್ತು, ಕೊಡಿ ನಮಗೆ ಇಷ್ಟೆಲ್ಲ ಖರ್ಚಿದೆ ಅಂತ. ಈ ಒಟ್ಟಾರೆ ಒಂದು ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ಗಟ್ಟಿಗೊಳಿಸಿದ್ದಾರೆ ಅಂದ್ರೆ ಬಜೆಟ್ ಮೂಲಕನೇ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಇದು ಹೊರತು ಎಷ್ಟು 52,000 ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಅಂದ್ರೆ ಅದ್ರಲ್ಲಿ ಮುಸಲ್ಮಾನರ ಪಾತ್ರ ಇಲ್ವಾ? ಹಿಸ್ಸ ಇಲ್ವಾ ಅದ್ರಲ್ಲಿ? ಎಲ್ಲ ಜನಾಂಗ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸುಮ್ನೆ ನಾವು ಜನರಿಗೆ ತಪ್ಪು ತಿಳುವಳಿಕೆಯನ್ನ ಹೇಳಿ ನಮಗೆ ಕೊಡ್ಬೇಕು. ಇನ್ನು ನಾವು ಡಿಮ್ಯಾಂಡ್ ಮಾಡೋಣ, ಇನ್ನೂ ಕೊಡ್ಬೇಕು, ಮುಂದಿನ ದಿನಗಳಲ್ಲಿ ಕೊಡ್ಬೇಕು ಅಂತಾನು ಕೂಡ. ನಾನೇ ಪ್ರೀ ಬಜೆಟ್ ಮೀಟಿಂಗ್ ಅಲ್ಲಿ ನೀವು ಆ ಟೈಮಲ್ಲಿ ಹೇಳಿದ್ರಿ ಸರ್ 5,000 ಬಜೆಟ್ ಕೊಡ್ತೀನಿ ಅಂತ ಹೇಳಿ, ನೀವು ಕೊಡ್ಲಿಲ್ಲ ಅಂದ್ರೆ ಕೊಡ್ತೀನಿ ಅಂತಾನು ಕೂಡ ಹೇಳಿ ಪ್ರೀ ಬಜೆಟ್ ಮೀಟಿಂಗ್ ಅಲ್ಲಿ ಕೊಡ್ತೀವಿ, ಇದನ್ನು ಕೂಡ ಬಜೆಟ್ ಅಲ್ವೇ ನಮ್ಮ ಗ್ಯಾರಂಟಿ ಅಂತಾನು ಕೂಡ ಹೇಳಿದ್ದಾರೆ. ಬಟ್ ನಮಗೆ ನಮ್ಮ ಪಕ್ಷದ ಮೇಲೆ ಭರವಸೆ ಇದೆ, ನಮ್ಮ ಸರ್ಕಾರದ ಮೇಲೆ ಭರವಸೆ ಇದೆ. ಮುಂದಿನ ಒಂದು ಬಜೆಟ್ ಅಲ್ಲಿ ಅತಿ ಹೆಚ್ಚಿನ ಒಂದು ನಮ್ಮ ಜನಾಂಗಕ್ಕೆ ಒಂದು ಬಜೆಟ್ ಅನ್ನ ಇನ್ಕ್ರೀಸ್ ಮಾಡೇ ಮಾಡ್ತಾರೆ.